ಪ್ರೋಗ್ರಾಮ್ ಪ್ರೈಮ್ ಟೈಮ್ ಹತ್ತಿರ ಬರ್ತಿರ್ಬೇಕಾದ್ರೆ ಪ್ರೋಗ್ರಾಮ್ನ ಬಿಸಿ ಏರ್ತಿದೆ ಆಡಿಟೋರಿಯಂ ಒಳಗೆ. ಅಲ್ಲಿ ಸದ್ದು ಹೆಚ್ಚಾಗ್ತಿದ್ದಂಗೆ ಇಲ್ಲಿ ಎಲ್ಲ ಬಣ್ಣಗಳು ಹೆಚ್ಚಾಗ್ತಿದೆ. ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಇನ್ ಈಚ್ ಪ್ರೋಗ್ರಾಮ್ ಒಂದಾದ್ಮೇಲೆ ಒಂದು ಜಾಸ್ತಿ ಆಗ್ತಾನೇ ಇದ್ದಾರೆ. ಅಷ್ಟರಲ್ಲಿ ಈಗ ಬೇಗ ನಮಗೆ ವೀಣಾ ಗೌಡ ಅವ್ರು ಸಿಕ್ಕಿದ್ದಾರೆ. ವೀಣಾ ಗೌಡ ಅವ್ರು 2 ದಿವಸದಿಂದ ಇಲ್ಲಿ MC ಮಾಡಿ ಅವ್ರ ಅನುಭವಗಳು ಹೇಗೆ, ಅಕ್ಕದಲ್ಲಿ ಏನೇನಿದೆ ಅವ್ರ ಎಕ್ಸ್ಪೀರಿಯನ್ಸಸ್ಸು ಅಂತ ತಿಳ್ಕೊಳ್ಳೋಣ. ನಮಸ್ಕಾರ ವೀಣಾ ಅವರೇ. ನಮಸ್ಕಾರ. ನಾನಿದು ಅಟೆಂಡ್ ಮಾಡ್ತಿರೋ 4ನೇ ವಿಶ್ವ ಕನ್ನಡ ಸಮ್ಮೇಳನ. 3 ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ಮತ್ತು 1 ನಾವಿಕಾ ಸಮ್ಮೇಳನ ಇದುವರೆಗೂ ಅಟೆಂಡ್ ಮಾಡಿದ್ದೀನಿ. ಇದು ನಮ್ಮೂರಲ್ಲೇ ನಡೀತಾ ಇರೋದು ಒಂದು ಹೆಮ್ಮೆಯ ವಿಷಯ. ಒಂಥರ ನಮ್ಮನೆ ಮದುವೆ ನಡೆಯುತ್ತಲ್ಲ ಆ ಥರ ಅನಿಸ್ಬಿಟ್ಟಿದೆ ಇದು. ಎಷ್ಟೊಂದು ಜನ ಎಲ್ಲೆಲ್ಲಿಂದ ಬಂದಿದ್ದಾರೆ. ಒಂದೇನು ಅಂತಂದರೆ ಬೇರೆ ಕಡೆ ಹೋದಾಗ ನಾನು ಅತಿಥಿ ಆಗಿರ್ತಾ ಇದ್ದೆ. ಸೊ ಕೂತ್ಕೊಂಡು ಆರಾಮಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೆ. ಆದರೆ ಇಲ್ಲಿ ಸಿಗ್ತಾ ಇಲ್ಲ ಆ ಒಂದು ಎಕ್ಸ್ಪೀರಿಯನ್ಸು. ಆದ್ರೂ ನಂಗೆ ಖುಷಿ ಇದೆ, ಯಾಕಂದರೆ ನಮ್ಮನೆ ಮದುವೆನ ನಾವು ನಿಂತ್ಕೊಂಡು ಮಾಡ್ದೇನೆ ಇನ್ಯಾರು ಮಾಡ್ತಾರಲ್ವಾ. ಸೊ ಆ ಥರ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಆತಿಥ್ಯ ಮಾಡೋದಕ್ಕೆ ಈ ಸಲ. ಆಮೇಲೆ ಎಷ್ಟೊಂದು ಜನ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಎಲ್ಲೆಲ್ಲೂ ಸಂಭ್ರಮ, ಸಾಧನೆ, ಸಂಭ್ರಮ, ಸಂಕಲ್ಪ ಅಂತ ಥೀಮ್ ಇಟ್ಕೊಳ್ಳೋದಕ್ಕೂ ಸಾರ್ಥಕ ಅನಿಸ್ತಾ ಇದೆ. ಇಲ್ಲಿನ ವೈಭವ, ಈ ಕಾರ್ಯಕ್ರಮಗಳು, ಆ ವೈವಿಧ್ಯಮಯ ಕಾರ್ಯಕ್ರಮಗಳು ಎಲ್ಲ ನೋಡಿ. ಖಂಡಿತ. ಆಮೇಲೆ ನೀವು MC ಬೇರೆ ಆಗಿದ್ರಿ. ಸೊ MC ಆದಾಗ ಇಲ್ಲೇನು ವಿಶೇಷತೆ ಅನಿಸ್ತು ಈ ಸಲ ಅಕ್ಕ ಸಮ್ಮೇಳನದಲ್ಲಿ MC ಆಗಿರೋದು? ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಈ ಸಲ ತುಂಬ ಸುಲಭ ಆಗೋಯ್ತು ನಮ್ಮ MCಗಳ ಕೆಲಸ. ಯಾಕಂದರೆ ಶ್ರೀವತ್ಸ ಜೋಶಿ ಮತ್ತು ಶ್ರೀನಾಥ್ ಭಲ್ಲೆ ಅವರು ಸ್ಕ್ರಿಪ್ಟ್ನ ತಯಾರು ಮಾಡಿಕೊಟ್ಬಿಟ್ರು. ಸೊ ಮುಕ್ಕಾಲು ಕೆಲಸ ಅಲ್ಲೇ ಆಗೋಗಿತ್ತು. ನಮ್ಗೆ ಏನಾದ್ರು ಡೆಲಿವರಿ ಮಾಡಬೇಕಾಯ್ತು ಅಷ್ಟೇ. ಸೊ ಆ ವಿಷಯದಲ್ಲಿ ಐ ಥಿಂಕ್ ವಿ ಆರ್ ಲಕ್ಕಿ ದಿಸ್ ಟೈಮ್. ವಿ ಡಿಡ್ಂಟ್ ಹ್ಯಾವ್ ಟು ವರ್ಕ್ ಹಾರ್ಡ್. ಸೊ ಇನ್ನೇನು ಅಕ್ಕದಲ್ಲಿ ಈ ಸಲ ಇನ್ನೇನು ಸ್ಪೆಷಲ್ಲು ಅಂತ ನಿಮ್ಗೆ ಅನ್ಸುತ್ತೆ? ಈ ಸಮ್ಮೇಳನದಲ್ಲಿ 4 ಸಮ್ಮೇಳನ ನೋಡಿದ್ದೀರಾ. ಸೊ ಇದರಲ್ಲಿ ಏನು ವಿಶೇಷವಾಗಿದೆ ಅಂತ ಅನ್ಸುತ್ತೆ ನಿಮಗೆ? ಅಂದರೆ ನಮ್ಮ ಬೇರಿಯಾದಲ್ಲೇ ಅತಿ ಹೆಚ್ಚು ಕನ್ನಡಿಗರು ಇರೋ ಕನ್ನಡ ಕೂಟ ನಮ್ಮದು. ಸೊ ಅದೊಂದು ಎತ್ತು ಕಾಣಿಸ್ತಾ ಇದೆ. ಅಂದರೆ ಎಲ್ಲದರಲ್ಲೂ ಒಂದು ಡೆಕೋರೇಷನ್ನೇ ಇರಲಿ ಅಥವಾ ಕಾರ್ಯಕ್ರಮಗಳೇ ಇರಲಿ, ಆ ಓಪನಿಂಗ್ ಐಟಮ್, ಸಂಭ್ರಮ ಅದೆಲ್ಲ ಮಾಡಿದ್ದು ಐ ಥಿಂಕ್ ಇಟ್ಸ್ ವೆರಿ ಯೂನಿಕ್ ಫಾರ್ ದಿಸ್ ಸಮ್ಮೇಳನ. ಖಂಡಿತ. ಸೊ ಥ್ಯಾಂಕ್ ಯು ವೀಣಾ ಗೌಡ ಅವರೇ. ಸೊ ಕೀಪ್ ಎಂಜಾಯಿಂಗ್ ದ ರೆಸ್ಟ್ ಆಫ್ ದ ಶೋ. ಇದೇ ಥರ ಪ್ರೋಗ್ರಾಮ್ ಚೆನ್ನಾಗಾಗಲಿ ನೋಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು.